ಅರಣ್ಯವಾಸಿಗಳು ಅರಣ್ಯ ಇಲಾಖೆಯಿಂದ ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ಅರಣ್ಯವಾಸಿಗೆ ನ್ಯಾಯ ಕೊಡಲು ಅವರಲ್ಲಿ ಕಾನೂನು ಜ್ಞಾನ ಮೂಡಿಸುವ ಮೂಲಕ ಅವರಿಗೆ ಸಾಮಾಜಿಕ ನ್ಯಾಯ ಕೊಡುವ ಉದ್ದೇಶದಿಂದ ಜಿಲ್ಲೆಯ 163 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಆಂದೋಲನ ನಡೆಸುತ್ತಿದ್ದೇವೆ. ಅರಣ್ಯ ಅತಿಕ್ರಮಣದಾರರಿಗೆ ಗ್ರಾಮ ಪಂಚಾಯತ್, ತಾಲೂಕಾ, ಉಪವಿಭಾಗ ಸಮಿತಿಯಿಂದ ನೋಟಿಸ್ ಮೇಲೆ ನೋಟಿಸ್ ಬರಲಾರಂಭಿಸಿದೆ. ನಮ್ಮ ಹೋರಾಟ ಯಾವುದೇ ಲಾಭಕ್ಕಲ್ಲ, ರಾಜಕೀಯಕ್ಕಲ್ಲ, ಇದು ಯಾವುದೇ ಗಿಮಿಕ್ ಅಲ್ಲ. 1930ರ ದಾಖಲೆ ಕೇಳುತ್ತಿರುವುದು ಖಂಡಿತವಾಗಿಯೂ ಕಾನೂನಾತ್ಮಕವಲ್ಲ. 3 ತಲೆಮಾರಿನ ವೈಯಕ್ತಿಕ ನಿರ್ದಿಷ್ಟ ದಾಖಲೆ ಬೇಕೆಂಬ ಕಾನೂನು ಇಲ್ಲ. ಈ ಕಾನೂನು ತಿದ್ದುಪಡಿಯಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಸಮಿತಿಯ ರಾಜ್ಯಾಧ್ಯಕ್ಷ ಅರವಿಂದ್ ನಾಯಕ್ ಹೇಳಿದರು. ಅವರು ಕುಮಟಾದ ಮಿರ್ಜಾನ್ನಲ್ಲಿ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. 8 ಗ್ರಾಮ ಪಂಚಾಯತ್ಗಳಿಗೆ ಸಂಬಂಧಪಟ್ಟಂಗೆ ಒಂದು ದಿವ್ಗಿ, ನಂತರ ಮಿರ್ಜಾನು, ಬರಗಿ, ಹಿರೇಗೊತ್ತಿ, ತೊರಕೆ, ಹನೆಹಳ್ಳಿ, ಗೋಕರ್ಣ ಹೀಗೆ 8 ಗ್ರಾಮ ಪಂಚಾಯತ್ಗಳಿಗೆ ಒಂದು ಕಾನೂನು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಇಡೀ ಜಿಲ್ಲಾದ್ಯಂತ ಈ ಒಂದು ಜಾಥಾವನ್ನು ಮಾಡಬೇಕಂತೇಳಿ ನಮ್ಮ ಜಿಲ್ಲಾ ಸಮಿತಿಯವರು ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಮಿರ್ಜಾನ್ನಲ್ಲಿ ಕಾನೂನು ಜಾಥಾ ನಡೀತಾ ಇದೆ. ಈ ಕಾನೂನು ಜಾಥಾದಿಂದ ಅರಣ್ಯ ಅತಿಕ್ರಮಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಅತಿಕ್ರಮಣದಾರರಿಗೆ ಒದಗಿಸುವುದು ಇದರ ಗುರಿಯಾಗಿರ್ತದೆ. ಅದೇ ರೀತಿ ಈ ಒಂದು ಅತಿಕ್ರಮಣಕ್ಕೆ ಸಂಬಂಧಪಟ್ಟಂತೆ ಕಾಲಕ್ಕೆ ಏನು ನಡೆಯುವಂಥ ಒಂದು ಬೆಳವಣಿಗೆಯನ್ನು ಕಾನೂನು ಒಂದು ಮಾಹಿತಿಯನ್ನು ಎಲ್ಲ ಅತಿಕ್ರಮಣದಾರರಿಗೆ ಒದಗಿಸುವುದು ಇದರ ಗುರಿಯಾಗಿರ್ತದೆ. ಅದೇ ರೀತಿ ಇವತ್ತು ಕೂಡ ಈ ಮಿರ್ಜಾನ್ನಲ್ಲಿ ಎಲ್ಲ ಅತಿಕ್ರಮಣದಾರರಿಗೆ ಒಂದು ಕಾನೂನು ಜಾಥಾವನ್ನು, ಕಾನೂನು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇದರ ಪ್ರಯೋಜನವನ್ನು ಎಲ್ಲ ಅರಣ್ಯ ಅತಿಕ್ರಮಣದಾರರು ಜಿಲ್ಲೆಯಾದ್ಯಂತ ಪಡೆದುಕೊಳ್ಬೇಕಂತ ಹೇಳಿ ಈ ಮೂಲಕ ಅರಣ್ಯ ಭೂಮಿ ಹಕ್ಕು ಹೋರಾಟ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಮಾತನಾಡಿ, ಅರಣ್ಯ ಹಕ್ಕು ಕಾಯಿದೆ ಜಾರಿಗೆ ಬಂದು 15 ವರ್ಷಗಳಾಗಿದ್ದರೂ ಅನುಷ್ಠಾನದಲ್ಲಿ ವೈಫಲ್ಯವಾಗಿದ್ದೇವೆ. ಅನುಷ್ಠಾನದಲ್ಲಿ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತಿದೆ. ಕಾನೂನಿಗೆ ವ್ಯತಿರಿಕ್ತವಾಗಿ ಅರ್ಜಿಗಳು ತಿರಸ್ಕಾರವಾಗಿದೆ. ಅರಣ್ಯವಾಸಿಗಳಿಗೆ ಮೂಲಭೂತವಾಗಿ ಕಾನೂನಿನ ಅರಿವು ಮೂಡಿಸುವಲ್ಲಿ ವಿಫಲವಾಗಿದ್ದೇವೆ. ಈ ಹಿನ್ನೆಲೆಯಲ್ಲಿ ಹೋರಾಟಗಾರರ ವೇದಿಕೆಯು ರಾಜ್ಯದ 16 ಜಿಲ್ಲೆಗಳಲ್ಲಿ 500ಕ್ಕೂ ಮಿಕ್ಕಿ ಅರಣ್ಯವಾಸಿಗಳ ವಾಸ್ತವ್ಯ ಸ್ಥಳದಲ್ಲಿ ಕಾನೂನು ಜಾಗೃತ ಕಾರ್ಯಕ್ರಮ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ಸೌಕರ್ಯವನ್ನು ನಿಮಗೆ ಕೊಟ್ಟಿದ್ದಾರೆ, ನಾಗರಿಕ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಇವತ್ತು ನಿಮಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಅಫಿಡವಿಟ್ ಹಾಕ್ತಾ ಇದೆ. ಏನಂತ ಹೇಳಿದ್ರೆ, ಯಾರ ಅರ್ಜಿಗಳು ತಿರಸ್ಕಾರ ಆಗಿದೆಯೋ ಅಂತವರನ್ನ ಹಂತವಾಗಿ ಹೊರಗೆ ಹಾಕ್ತೀವಿ ಅಂತ. ಇದು ದ್ವಂದ್ವ ನೀತಿ. ಇದು ದ್ವಂದ್ವ. ನೀವು ಒಪ್ಲಿಕ್ಕೆ ರೆಡಿ ಇದ್ದೀರಾ? ಗಟ್ಟಿಯಾಗಿರೋ ಒಪ್ಲಿಕ್ಕೆ ರೆಡಿ ಇದ್ದೀರಾ? ಇಲ್ಲ. ನಮ್ಮ ಜೀವವಿರುವವರೆಗೂ ಭೂಮಿ ಹಕ್ಕು ಹೋರಾಟ ಮಾಡೋದೊಳಗೆ ರಾಜಿನೇ ಇಲ್ಲ. ನನಗೆ ದೃಢವಾದ ನಿರ್ಧಾರ ಇದೆ, ವಿಶ್ವಾಸ ಇದೆ. ಕಳೆದ 3 ದಶಕದಿಂದ ನನ್ನ ಹೋರಾಟಕ್ಕೆ ಬೆಂಬಲ ಮಾಡುವಂತ ಮಾನ್ಯ ಕಾಗೋಡು ಅಪ್ಪಾಜಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮೆಲ್ಲರ ಪರವಾಗಿ ವಾದ ಮಾಡಿ ಕಾನೂನು ಜ್ಞಾನವನ್ನ ತಿಳಿವಳಿಕೆಯನ್ನು ಸಹಾಯ ಮಾಡಿದಂತ ಜಸ್ಟಿಸ್ ನಾಗಮೋಹನ್ ಸಾಹೇಬರು ನಮ್ಮ ಜೊತೆ ಇದ್ದಾರೆ. ಎಲ್ಲಿಯವರೆಗೆ ನಮಗೆ ಆ ಬೆಂಬಲವಿದೆ, ಅವರ ಬೆಂಬಲ ಎಲ್ಲಿಯವರೆಗೆ ಅರಣ್ಯ ಕಾಯ್ದೆ ನಮ್ಮ ಪರವಾಗಿದೆಯೋ ಅಲ್ಲಿಯವರೆಗೆ ಯಾವ ಅರಣ್ಯವಾಸಿಗಳು ಹೆದರುವ, ಅಂಜಿಕೆಯ ಅವಕಾಶವೇ ಇಲ್ಲ ಎಂಬ ಮಾತನ್ನು ಈ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡ್ತಿದ್ದೆ. ಅರ್ಥಬೇಕು, ಇನ್ನೂ ಬಲಿಷ್ಠವಾಗಬೇಕು. ನಾವು 3 ತಿಂಗಳನ್ನು ವಿಚಾರ ಮಾಡಿ ನನಗೆ ಡೆಲ್ಲಿ ಚಲೋ ಮಾಡಲಿಕ್ಕೂ ಸಹಿತ ತಯಾರು ಮಾಡಿದ್ದೇವೆ. ಇದು ಹೋರಾಟ ನಿಲ್ಲುವಂತ ಹೋರಾಟ ಅಲ್ಲ, ಹೋರಾಟ ನಿರಂತರವಾದ ಹೋರಾಟ. ಹೌದಲ್ವಾ? ಹೋರಾಟಕ್ಕೆ ಶಕ್ತಿ ಇದೆ, ಹೋರಾಟಕ್ಕೆ ಸಂಘಟನೆ ಇದೆ. ಈ ಹೋರಾಟಕ್ಕೆ ನನಗೆ ಇನ್ನೂ ಬಲ ಇದೆ. ಒಂದು ಮಾತು ಇಂದಿನ ವೇದಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ. ನನಗೆ ಈಗ ನನ್ನ ತಂದೆ ತಾಯಿಯವರು ಮಾಹಿತರಾಗಿದ್ದಾರೆ, ಅಂತ ಹೇಳಿ ತಾಲೂಕು ಅರಣ್ಯ ಭೂಮಿ ಹಕ್ಕು ಸಮಿತಿ ಅಧ್ಯಕ್ಷ ಮಂಜುನಾಥ್ ಮರಾಠಿ ಹಾಗೂ 200ಕ್ಕೂ ಹೆಚ್ಚು ಜನ ಅರಣ್ಯ ಭೂಮಿ ಹಕ್ಕು ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.